ಜೈ ಶ್ರೀರಾಮ್. ಇವತ್ತು ಏನ್ ಈ ತರ ಇಬ್ರು ಬಂದಿದೀವಿ ಅಂತ ನೋಡ್ತಾ ಇದ್ದೀರಾ. ಒಂದು ಫುಡ್ ಇನ್ಫಾರ್ಮೇಶನ್ ಕೊಡೋಣ ಅಂತ ಕೂತ್ಕೊಂಡಿದೀವಿ. ನೆಕ್ಸ್ಟ್ ವೀಕ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇರೋದ್ರಿಂದ ನಾವು ಒಂದಷ್ಟು MTR ಬ್ರ್ಯಾಂಡು ರೆಡಿ ಟು ಈಟ್ ಫುಡ್ನ ಕ್ಯಾರಿ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ನಿಮಗೂ ಇನ್ಫಾರ್ಮೇಶನ್ ಕೊಡೋಣ ಅಂತ ಅನ್ಕೊಂಡಿದೀವಿ. ಬನ್ನಿ ನೋಡೋಣ ನಾವು ಯಾವ್ಯಾವ ಫುಡ್ನ ಬೈ ಮಾಡಿದೀವಿ ಅಂತ. ಯಾವುದು ಅದು? ಇದು ಸಾಂಬಾರ್ ರೈಸ್, ಇದು ಬಿಸಿಬೇಳೆ ಬಾತ್, ಪೊಂಗಲ್, ಜೀರಾ ರೈಸ್, ವೆಜ್ ಪಲಾವ್, ಟೊಮೊಟೊ ರೈಸ್, ಲೆಮನ್ ರೈಸ್ ನನ್ನ ಫೇವರೇಟ್. ಇಷ್ಟೇ ತಗೊಂಡು ಹೋಗ್ತಾ ಇರೋದು ಅನ್ಕೊಂಬೇಡಿ. ಇದನ್ನೇ ಒಂದೊಂದೇ 4-5 25-30 ಬಾಕ್ಸ್ ತಗೊಂಡಿದೀವಿ. ಯಾಕಂತ ಅಂದ್ರೆ ನಾವು ಒರಿಸ್ಸಾಗ ಹೋದಾಗ ಫುಡ್ ಅಲ್ಲಿ ತುಂಬಾ ಸಫರ್ ಪಟ್ವಿ. ನಮ್ ಕರ್ನಾಟಕ ಫುಡ್ ಅಂತೂ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಸೊ ಅದಕ್ಕೆ ಗೊತ್ತಲ್ಲ, ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ ಆಲ್ಮೋಸ್ಟ್ ಫುಡ್ ತಿನ್ನಕ್ ಆಗಲ್ಲ. ಅದಕ್ಕೋಸ್ಕರ ನಾವು ಈ ರೆಡಿ ಟು ಈಟ್ ಫುಡ್ ನ ತಗೊಂಡು ಹೋಗ್ತಾ ಇದೀವಿ. ಬನ್ನಿ ಇದನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಓಪನ್ ಮಾಡುವಾಗ ಈ ತರ ಬರುತ್ತೆ. ಇದನ್ನ ಫೋಲ್ಡ್ ಮಾಡಿ, ಓ ಮೈ ಗಾಡ್, ಫೋಲ್ಡ್ ಮಾಡಕ್ಕಾಗ್ತದೆ. ಲೆಮನ್ ರೈಸ್ ಅಲ್ವಾ, ಅದಕ್ಕೆ ಇದರ ಕೆಟಲ್ ಒಳಗಡೆ ಹಿಂಗ್ ಇನ್ಸೈಡ್ ಕೆಟಲ್ ಒಳಗಡೆ ಹಾಕಿ ನೀರ್ ಹಾಕಿ 5 ಮಿನಿಟ್ಸ್ 5 ಮಿನಿಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ 5 ಮಿನಿಟ್ಸ್ಗೆ ಅಷ್ಟೊಂದು ಚೆನ್ನಾಗಿ ಬಾಯ್ಲ್ ಆಗಿರಲ್ಲ. 8 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಆಫ್ಟರ್ ದಟ್ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೀಸರ್ ಅಲ್ಲಿ ಕಟ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡಿದ್ರೆ ರೆಡಿ ಟು ಈಟ್ ಚಿತ್ರಾನ್ನ. ಆಮೇಲೆ ಇನ್ನೊಂದೇನು ಗೊತ್ತಾ, ಇದನ್ನ ಫಸ್ಟೇ ಬಿಸಿ ಮಾಡ್ಕೊಂಡು 8 ಅವರ್ ಈ ಸೀಲ್ ಓಪನ್ ಮಾಡಿದ್ರೆ ಮೇಂಟೈನ್ ಮಾಡ್ಬೋದಂತೆ. 8 ಅವರ್ ಊಟ ಮಾಡ್ಬೋದು. 8 ಅವರ್ವರೆಗೂ ಇದನ್ನ ಮೇಂಟೈನ್ ಮಾಡ್ಬೋದಂತೆ. ಬಟ್ ಇದು ಕಟ್ ಮಾಡಬಾರ್ದಂತೆ. ನೋಡೋಣ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಮ್ಮ ಬ್ಲಾಗ್ಗಳಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ನೀವು ಯಾರಾದ್ರೂ ನೆಕ್ಸ್ಟ್ ಟ್ರಿಪ್ಗೆ ಹೋದಾಗ ಈ ಥರ ಫುಡ್ಸ್ನ ಕ್ಯಾರಿ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬೈ ಬಾಯ್.